ಅಂದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ರಾತ್ರಿ. ಪ್ರವಾಹದಂತೆ ಮಳೆ ಸುರಿತಾ ಇತ್ತು. ಘೋರ ಚಂಡಮಾರುತ ಬೀಸ್ತಾ ಇತ್ತು. ರಾಕ್ಷಸ ಕಂಸ ಮಧುರೆಯ ಕಾರಾಗೃಹದಲ್ಲಿ ತನ್ನ ತಂಗಿ ದೇವಕಿ ಮತ್ತು ವಸುದೇವರನ್ನ ಬಂದಿಯಾಗಿಟ್ಟಿದ್ದ. ಯಾಕಂದ್ರೆ ದೇವಕಿಯ 8ನೇ ಪುತ್ರ ಅವನ ಸಂಹಾರ ಮಾಡ್ತಾನೆ ಅನ್ನೋ ಅಶರೀರವಾಣಿಯನ್ನ ಕಂಸ ಕೇಳಿದ್ದ. ಆ ದಿನ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಸ್ವಯಂ ಮಹಾವಿಷ್ಣುವೇ ಕೃಷ್ಣನ ರೂಪದಲ್ಲಿ ಅವತಾರ ಪಡಿತಾರೆ. ಮಗುವಿನ ಮುಖದಲ್ಲಿ ಮನಮೋಹಕ ನಗು, ಅದ್ಭುತ ತೇಜಸ್ಸು. ಚಮತ್ಕಾರವೆಂಬಂತೆ ಕಾವಲಿದ್ದ ಸೈನಿಕರೆಲ್ಲ ಗಾಢ ನಿದ್ದೆಗೆ ಜಾರ್ತಾರೆ. ಜೈಲಿನ ದ್ವಾರ ತೆಗೆಯುತ್ತೆ. ವಸುದೇವ ಬಾಲಕೃಷ್ಣನನ್ನ ಬುಟ್ಟಿಯಲ್ಲಿ ಇಟ್ಕೊಂಡು ಯಮುನಾ ನದಿ ದಾಟೋದಕ್ಕೆ ಶುರು ಮಾಡ್ತಾರೆ. ತೀವ್ರ ಗಾಳಿ ಮಳೆಯಿಂದ ಕೃಷ್ಣನನ್ನ ರಕ್ಷಿಸೋದಕ್ಕೆ ಆದಿಶೇಷನೇ ಕೊಡೆಯಾಗಿ ಹಿಂದೆ ನಡಿತಾನೆ. ಪ್ರವಾಹದಂತೆ ಹರಿತಾ ಇದ್ದ ಯಮುನೆ ಶಾಂತಳಾಗಿ ದಾರಿ ಬಿಟ್ಟು ಕೃಷ್ಣನ ಪಾದ ತೊಳಿತಾಳೆ. ವಸುದೇವ ಮತ್ತು ಆದಿಶೇಷ ಕೃಷ್ಣನನ್ನ ಗೋಕುಲದ ಯಶೋದೆ ಹಾಗೂ ನಂದರ ಮನೆಗೆ ತಲುಪಿಸ್ತಾರೆ. ಹೀಗೆ ಗೋಕುಲದಲ್ಲಿ ಕೃಷ್ಣ ಎಲ್ಲರಿಂದಲೂ ಬೆಣ್ಣೆ ಕೃಷ್ಣ, ಕಳ್ಳ ಕೃಷ್ಣ, ಗೋಪಾಲಕೃಷ್ಣ, ಬಾಲಕೃಷ್ಣ ಅಂತೆಲ್ಲ ಕರೆಸಿಕೊಂಡು ತನ್ನ ಲೀಲೆಗಳನ್ನ ಶುರು ಮಾಡ್ತಾನೆ.